ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಎಕಾನಮಿ ಸರಣಿಯ ಈ ಸಂಚಿಕೆಯಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಪಾವತಿ ಶಿಲ್ಕು. ಈ ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಜೊತೆಗೆ ಈ ಟಾಪಿಕ್ನ ಮೇಲೆ UPSC ಪ್ರಿಲಿಮ್ಸ್ ಅಲ್ಲಿ ಈಗಾಗಲೇ ಕೇಳಿರುವಂತಹ ಕ್ವೆಶನ್ಸ್ ಗಳನ್ನ ಕೂಡ ನೋಡೋಣ. ಮೊದಲಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಇದು ಒಂದು ಪಟ್ಟಿ. ಈ ಪಟ್ಟಿಯಲ್ಲಿ ಏನಿರುತ್ತೆ ಅಂತಂದ್ರೆ ನಮ್ಮ ದೇಶ ಇತರ ದೇಶಗಳೊಂದಿಗೆ ನಡೆಸಿರುವಂತಹ ಆರ್ಥಿಕ ವ್ಯವಹಾರಗಳು, ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ಗಳು, ಇವುಗಳ ಬಗೆಗಿನ ದಾಖಲೆಯನ್ನ ಈ ಪಟ್ಟಿ ಹೊಂದಿರುತ್ತೆ. ಇಲ್ಲಿ ಆರ್ಥಿಕ ವ್ಯವಹಾರಗಳು ಅಥವಾ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇಂಡಿಯಾ ಬೇರೆ ದೇಶಗಳಿಗೆ ಇವತ್ತು ರಫ್ತನ್ನ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾವು ಕೋವಿಡ್ ವ್ಯಾಕ್ಸಿನ್ ಅನ್ನ ರಫ್ತು ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ಮಾಡ್ತಿದೀವಿ. ಅದೇ ರೀತಿಯಾಗಿ ಇಂಡಿಯಾ ಬೇರೆ ದೇಶಗಳಿಂದ ಸಾಕಷ್ಟು ಆಮದನ್ನ ಮಾಡ್ಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಆಯಿಲ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅದೇ ರೀತಿಯಾಗಿ ಇಂಡಿಯಾ ಬೇರೆ ದೇಶಗಳಿಗೆ ಸಾಲವನ್ನ ಕೊಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಬೇರೆಯವರು ಸಾಲವನ್ನ ಕೊಡ್ತಿದ್ದಾರೆ, ಬಂಡವಾಳ ಹೂಡಿಕೆಯನ್ನ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, FDI ನ ಮುಖಾಂತರವಾಗಿ ಬಂಡವಾಳ ಹೂಡಿಕೆ ಹರಿದು ಬರ್ತಾ ಇದೆ. ಎಲ್ಲ ರೀತಿಯ ಆರ್ಥಿಕ ವ್ಯವಹಾರಗಳು ಅಥವಾ ಎಕನಾಮಿಕ್ ಟ್ರಾನ್ಸಾಕ್ಷನ್ಗಳ ಡೀಟೇಲ್ಗಳು ನಮಗೆ ಎಲ್ಲಿ ಸಿಗ್ತವೆ ಅಂತಂದ್ರೆ ಈ ಒಂದು ಪಟ್ಟಿಯಲ್ಲಿ ಸಿಗ್ತವೆ. ಈ ಪಟ್ಟಿಗೆ ನಾವು ಕೊಟ್ಟಿರುವಂತಹ ಹೆಸರೇ ಪಾವತಿ ಶಿಲ್ಕು ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇದು ಸಿಂಪಲ್ ಟರ್ಮ್ಸ್ ಅಲ್ಲಿ. ಈಗ ವ್ಯಾಖ್ಯಾನವನ್ನ ನೋಡೋದಾದ್ರೆ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದ್ರೆ ಇದು ಒಂದು ಸಿಸ್ಟಮಿಕ್ ರೆಕಾರ್ಡ್, ವ್ಯವಸ್ಥಿತವಾದಂತ ಒಂದು ದಾಖಲೆ ಆಗಿದೆ. ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಆರ್ಥಿಕ ವ್ಯವಹಾರಗಳ ಬಗೆಗಿನ, ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಗಳ ಬಗೆಗಿನ ಡೀಟೇಲ್ ಇರುತ್ತೆ. ಎಂತ ಎಕನಾಮಿಕ್ ಟ್ರಾನ್ಸಾಕ್ಷನ್ಗಳು? ನಮ್ಮ ದೇಶ ರೆಸ್ಟ್ ಆಫ್ ದಿ ವರ್ಲ್ಡ್, ಜಗತ್ತಿನ ಇತರ ದೇಶಗಳೊಂದಿಗೆ ಮಾಡಿರುವಂತ ವ್ಯವಹಾರಗಳ ಬಗೆಗಿನ ದಾಖಲೆಯನ್ನ ಈ ಪಟ್ಟಿ ಹೊಂದಿರುತ್ತೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಈ ಪಟ್ಟಿಯನ್ನು ನಾವು ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ತಯಾರು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ವಿಡಿಯೋ ಮುಗಿದ ತಕ್ಷಣ ನೀವು RBI ವೆಬ್ಸೈಟ್ಗೆ ಹೋಗಿ. RBI ವೆಬ್ಸೈಟ್ ಅಲ್ಲಿ ಆನ್ಯುಯಲ್ ರೆಕಾರ್ಡ್ಗಳು ಅಂತ ಬರ್ತವೆ, ಆನ್ಯುಯಲ್ ರಿಪೋರ್ಟ್ಗಳು ಅನ್ನುವಂತ ಒಂದು ಕಾಲಮ್ ಬರುತ್ತೆ. ಆನ್ಯುಯಲ್ ರಿಪೋರ್ಟ್ಗಳಲ್ಲಿ ಹೋಗಿದ್ದೆ ಆದ್ರೆ ನಿಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವಂತ ಒಂದು ಡಾಕ್ಯುಮೆಂಟ್ ಸಿಗುತ್ತೆ. ಈ ಡಾಕ್ಯುಮೆಂಟ್ 2020ನೇ ಸಾಲಿನ 2019-20ನೇ ಸಾಲಿನ ಒಂದು ಡಾಕ್ಯುಮೆಂಟ್ ನಿಮಗೆ ಸಿಗುತ್ತೆ. ಅಲ್ಲಿ ನಿಮಗೆ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟಿನ ಬಗ್ಗೆ ಇರುವಂತಹ ಎಲ್ಲ ಅಂಶಗಳ ಬಗ್ಗೆ ಡೀಟೇಲ್ಸ್ ಅನ್ನ RBI ಕೊಡುತ್ತೆ. ಆ ವರ್ಷದಲ್ಲಿ ನಮ್ಮ ಪಾವತಿ ಶಿಲ್ಕು ಹೇಗಿದೆ, ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಕೌಂಟ್, ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ, ಎಲ್ಲ ನಂಬರ್ಸ್ ಅನ್ನ RBI ಕೊಡುತ್ತೆ. ಸೊ ಒಟ್ಟಾರೆಯಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಅಂತಂದ್ರೆ ಒಂದು ವರ್ಷದಲ್ಲಿ ಒಂದು ದೇಶ ಇತರ ದೇಶಗಳೊಂದಿಗೆ ನಡೆಸಿದಂತ ಆರ್ಥಿಕ ವ್ಯವಹಾರಗಳು, ಎಕನಾಮಿಕ್ ಟ್ರಾನ್ಸಾಕ್ಷನ್ಗಳು ಅಂತ ಏನಿದಾವೆ ಇವುಗಳ ಬಗೆಗಿನ ಒಂದು ಸಿಸ್ಟಮಿಕ್ ರೆಕಾರ್ಡ್ ಅನ್ನ, ಒಂದು ವ್ಯವಸ್ಥಿತವಾದಂತಹ ಪಟ್ಟಿಯನ್ನ ನಾವು ಪಾವತಿ ಶಿಲ್ಕು ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಈಗ ಒಂದು ಹಂತ ಮುಂದಕ್ಕೆ ಹೋಗಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವಂಥ ಪಟ್ಟಿಯಲ್ಲಿ ಯಾವ ಯಾವ ರೀತಿಯ ಅಂಶಗಳು ಇರ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಪಟ್ಟಿಯನ್ನ ಎರಡು ವಿಭಾಗವಾಗಿ, ಎರಡು ಅಕೌಂಟ್ಗಳಾಗಿ ನಾವು ವಿಭಾಗ ಮಾಡ್ತೀವಿ. ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂತಂದ್ರೆ ನಮ್ಮ ದೇಶಕ್ಕೆ ಹರಿದು ಬರ್ತಾ ಇರುವಂತ ಮತ್ತು ನಮ್ಮ ದೇಶದಿಂದ ಹೊರಗೆ ಹರಿದು ಹೋಗ್ತಾ ಇರುವಂತ ಸಾಲ ಮತ್ತು ಬಂಡವಾಳ ಹೂಡಿಕೆಗಳು, ಇವೆಲ್ಲವನ್ನ ಒಳಗೊಂಡಿರುವಂತ ಒಂದು ಅಕೌಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿಯಾದ ಯಾವುದೋ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ಟಾಟಾ ಅಂತ ತಗೊಳ್ಳೋಣ. ಟಾಟಾ ಈಗ USA ದೇಶದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದೆ. ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಜೊತೆಗೆ USA ಯಾವುದೋ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ಆಪಲ್ ಅಂತ ತಗೊಳ್ಳೋಣ. ಆಪಲ್ ಕಂಪನಿ ಈಗ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಬಂದಿದೆ. ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನ, ಎಲ್ಲ ರೀತಿಯ ಇನ್ವೆಸ್ಟ್ಮೆಂಟ್ ಗಳನ್ನ ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ BOP ಯ ಅಡಿಯಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕಾಣಬಹುದು. ಅಂದ್ರೆ ನಮ್ಮ ದೇಶದಿಂದ ಹೊರಗೆ ಹೋಗ್ತಾ ಇರುವಂತಹ ಸಾಲ ಅಥವಾ ಬಂಡವಾಳ, ಅದೇ ರೀತಿಯಾಗಿ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಹರಿದು ಬರ್ತಾ ಇರುವಂತಹ ಸಾಲಗಳು ಮತ್ತು ಬಂಡವಾಳಗಳು, ಇವೆಲ್ಲವೂ ನಮಗೆ ಎಲ್ಲಿ ಸಿಗ್ತವೆ ಅಂತಂದ್ರೆ ಈ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಸಿಗ್ತವೆ. ಈ ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಲಾಂಗ್ ಟರ್ಮ್ ಅಕೌಂಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್, ಇವತ್ತು ಟಾಟಾ ಕಂಪನಿ USA ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ಈ ಇನ್ವೆಸ್ಟ್ಮೆಂಟ್ ಇಲ್ಲಿಗೆ ಎಂಡ್ ಆಗೋದಿಲ್ಲ. ಮುಂದೊಂದು ದಿನ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮುಂದಿನ ವರ್ಷವೋ ಅದರ ಮುಂದಿನ ವರ್ಷವೋ ಟಾಟಾ ಕಂಪನಿ ಈ ಇನ್ವೆಸ್ಟ್ಮೆಂಟ್ ಅನ್ನ, ಈ ಹೂಡಿಕೆಯನ್ನ ಹಿಂತೆಗೆದುಕೊಳ್ಳಬಹುದು. ಅಂದ್ರೆ ಈ ಒಂದು ಅಕೌಂಟ್ ಅಲ್ಲಿರುವಂತಹ ಆರ್ಥಿಕ ಚಟುವಟಿಕೆಗಳು ಅಥವಾ ಆರ್ಥಿಕ ವ್ಯವಹಾರಗಳು ಏನಿದಾವೆ ಇವುಗಳು ಕಂಟಿನ್ಯೂಸ್ ಆಗಿ ಇರ್ತವೆ. ಆದ್ದರಿಂದ ಈ ಕ್ಯಾಪಿಟಲ್ ಅಕೌಂಟ್ ಅನ್ನ ಲಾಂಗ್ ಟರ್ಮ್ ಅಕೌಂಟ್ ಅಂತ ಕೂಡ ಕರೀತಾರೆ. ನಂತರ ಈ ಕ್ಯಾಪಿಟಲ್ ಅಕೌಂಟ್ ಅಲ್ಲಿರುವಂತಹ ಅಂಶಗಳು, ಈ ಅಂಶಗಳನ್ನ ಆಸ್ ಇಟ್ ಈಸ್ ನೀವು ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಸಾಕಷ್ಟು ಸಹಾಯಕ್ಕೆ ಬರ್ತವೆ. ಮೊದಲಿಗೆ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಅಂತಂದ್ರೆ ಬಾಹ್ಯದಿಂದ ನಮಗೆ ಬರ್ತಾ ಇರುವಂತ, ನಮ್ಮ ದೇಶಕ್ಕೆ ಬರ್ತಾ ಇರುವಂತ ನೆರವು. ಫಾರ್ ಎಕ್ಸಾಂಪಲ್, ವರ್ಲ್ಡ್ ಬ್ಯಾಂಕ್ ನಂತ ಸಂಸ್ಥೆ ಅಥವಾ ಇನ್ಯಾವುದೋ ದೇಶ ನಮ್ಮ ದೇಶಕ್ಕೆ ಕೊಡ್ತಾ ಇರುವಂತ ನೆರವು. ನಂತರ ಎರಡನೇದಾಗಿ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್. ಕಮರ್ಷಿಯಲ್ ಬಾರೋಯಿಂಗ್ ಅದರ ಹೆಸರೇ ಹೇಳ್ತಾ ಇದೆ, ನಮ್ಮಲ್ಲಿರುವಂತಹ ಕಂಪನಿಗಳು ತೆಗೆದುಕೊಳ್ತಾ ಇರುವಂತಹ ಸಾಲ. ಕಮರ್ಷಿಯಲ್, ಖಾಸಗಿ ಕಂಪನಿಗಳು ತೆಗೆದುಕೊಳ್ತಾ ಇರುವಂತಹ ಸಾಲ.
ನಂತರ ಅದೇ ರೀತಿಯಾಗಿ NRI ಡೆಪಾಸಿಟ್ಗಳು, ನಾನ್ ರೆಸಿಡೆಂಟ್ ಡೆಪಾಸಿಟ್ಗಳು. ಇದರ ಅರ್ಥ ಏನು ಅಂತಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೋಗಿ ದುಡಿತಾ ಇರುವಂತ ವ್ಯಕ್ತಿಗಳು ನಮ್ಮ ದೇಶದಲ್ಲಿ RBI ನ ಹತ್ತಿರ ಅಕೌಂಟ್ ಅನ್ನ ಓಪನ್ ಮಾಡಿ ತಮ್ಮ ಹತ್ತಿರ ಇರುವಂತಹ ಹಣವನ್ನ ಅಲ್ಲಿಗೆ ಡೆಪಾಸಿಟ್ ಮಾಡ್ತಾರೆ. ಡೆಪಾಸಿಟ್ ಮಾಡಿದರೆ ಅಂತಂದ್ರೆ ಆ ಡೆಪಾಸಿಟ್ ಇಂದ ಅವರಿಗೆ ಒಂದಷ್ಟು ಬಡ್ಡಿಯನ್ನು ನಾವು ಕೊಡಬೇಕು. ಈ ಒಂದು ಡೆಪಾಸಿಟ್ ಅನ್ನೋದು ನಮಗೆ ಸಾಲದ ರೂಪದಲ್ಲಿ ಬಂದಿದೆ. ಯಾಕೆಂತಂದ್ರೆ ನಾವು ಬಡ್ಡಿಯನ್ನು ವಾಪಸ್ಸು ಅವರಿಗೆ ಕೊಡ್ತೀವಿ. ಇದನ್ನೇ ನಾನ್ ರೆಸಿಡೆಂಟ್ ಡೆಪಾಸಿಟ್ ಅಂತ ಕರಿತೀವಿ. ಅವರು ನಮ್ಮಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಸಾಲದ ರೂಪದಲ್ಲಿ, ನಾವು ಅವರಿಗೆ ಬಡ್ಡಿಯನ್ನ ವಾಪಸ್ಸು ಕೊಡ್ತೀವಿ. ಆದ್ದರಿಂದ ಇದನ್ನ ನಾನ್ ರೆಸಿಡೆನ್ಸ್ ಡೆಪಾಸಿಟ್ ಅಂತ ಕರಿತೀವಿ. ರೆಸಿಡೆನ್ಸ್ ಅಂತಂದ್ರೆ ನಮ್ಮ ದೇಶದಲ್ಲಿ ವಾಸಿಸ್ತಾ ಇರೋರು, ನಾನ್ ರೆಸಿಡೆನ್ಸ್ ಅಂತಂದ್ರೆ ನಮ್ಮ ದೇಶದಿಂದ ಹೊರಗೆ ವಾಸಿಸ್ತಾ ಇರೋರು. ಅವರು ಮಾಡಿರುವಂತಹ ಡೆಪಾಸಿಟ್ ನಮಗೆ ಸಾಲದ ರೂಪದಲ್ಲಿ ಇರುತ್ತೆ. ಆದ್ದರಿಂದ ಕ್ಯಾಪಿಟಲ್ ಅಕೌಂಟ್ ನ ಅಡಿಯಲ್ಲಿ ನಾವು ಕಾಣ್ತೀವಿ. ನಂತರ ಬಂಡವಾಳ ಹೂಡಿಕೆಗಳು, ಫಾರಿನ್ ಇನ್ವೆಸ್ಟ್ಮೆಂಟ್ಗಳು, ಅದು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿನ ಮುಖಾಂತರವಾಗಿ ಬರಬಹುದು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳ ಮುಖಾಂತರವಾಗಿ ಹರಿದು ಬರುವಂತಹ ಬಂಡವಾಳ ಆಗಿರಬಹುದು ಅಥವಾ ಕ್ವಾಲಿಫೈಡ್ ಫಾರಿನ್ ಇನ್ವೆಸ್ಟರ್ಸ್ ಗಳ ಮುಖಾಂತರವಾಗಿ ಹರಿದು ಬರ್ತಾ ಇರುವಂತಹ ಬಂಡವಾಳ ಆಗಿರಬಹುದು ಅಥವಾ ADR GDR ಗಳ ರೂಪದಲ್ಲಿ ಬರಬಹುದು. ADR GDR ಅಂತಂದ್ರೆ ಅಮೆರಿಕನ್ ಡೆಪಾಸಿಟರಿ ರೆಸಿಪ್ಟ್, ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್. ಈ ಒಂದು ಡೆಪಾಸಿಟರಿ ರೆಸಿಪ್ಟ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ ಸಿಂಪಲ್ ಟರ್ಮ್ಸ್ ಅಲ್ಲಿ. ಮೊದಲಿಗೆ ಡೆಪಾಸಿಟರಿ ರೆಸಿಪ್ಟ್. ಈಗ ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿರುವಂತಹ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ಟಾಟಾವನ್ನೇ ತೆಗೆದುಕೊಳ್ಳೋಣ. ಟಾಟಾಗೆ ಇವತ್ತು USA ಇಂದ ಒಂದಷ್ಟು ಬಂಡವಾಳ ಹೂಡಿಕೆ ಬೇಕಾಗಿದೆ. ಈಗ ಟಾಟಾ ತನ್ನ ಶೇರ್ ಅನ್ನ USA ಯಲ್ಲಿ ಮಾರಾಟಕ್ಕೆ ಇಟ್ಟಿದೆ. USA ಯಲ್ಲಿರುವಂತಹ ಯಾವುದೋ ಒಬ್ಬ ವ್ಯಕ್ತಿ ಈ ಒಂದು ಶೇರ್ ಅನ್ನ ಖರೀದಿ ಮಾಡಬೇಕು ಅಂತ ಇದ್ದಾನೆ. ಆದರೆ ಖರೀದಿ ಮಾಡಬೇಕು ಅಂತಂದ್ರೆ ನಮ್ಮ ಸೆಬಿಯ ಹತ್ತಿರ ತಾನು ಅಕೌಂಟ್ ಅನ್ನು ಓಪನ್ ಮಾಡಬೇಕು ಮತ್ತು ಸಾಕಷ್ಟು ರೆಗ್ಯುಲೇಷನ್ಸ್ಗಳು ಇದಾವೆ. ನಮ್ಮ ದೇಶದಲ್ಲೂ ರೆಗ್ಯುಲೇಷನ್ಸ್ಗಳು ಇದಾವೆ, USA ಯಲ್ಲೂ ರೆಗ್ಯುಲೇಷನ್ಸ್ಗಳು ಇದಾವೆ. ಆದರೆ ಯಾವ ರೆಗ್ಯುಲೇಷನ್ಸ್ಗೂ ಒಳಪಡುವಂತ ಇಚ್ಛೆ ಈ ವ್ಯಕ್ತಿಗೆ ಇಲ್ಲ, ಆದರೆ ಇನ್ವೆಸ್ಟ್ ಮಾಡಬೇಕಾಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಅಂತ ಒಬ್ಬ ಮಧ್ಯವರ್ತಿ ಬರ್ತಾನೆ. ಆ ಮಧ್ಯವರ್ತಿಯ ಹೆಸರೇ ಡೆಪಾಸಿಟರಿ ಬ್ಯಾಂಕ್. ಡೆಪಾಸಿಟರಿ ಬ್ಯಾಂಕ್ ಅಂತಂದ್ರೆ ನಮ್ಮ ದೇಶದಲ್ಲಿ ಸೆಬಿಯ ಹತ್ತಿರ ಎಲ್ಲ ರೆಗ್ಯುಲೇಷನ್ಸ್ಗೆ ಒಳಪಟ್ಟು, ಅದೇ ರೀತಿಯಾಗಿ USA ಯಲ್ಲಿರುವಂತಹ ಎಲ್ಲ ರೆಗ್ಯುಲೇಷನ್ಸ್ಗೆ ಒಳಪಟ್ಟು ತಾನು ಎಲ್ಲ ಡಾಕ್ಯುಮೆಂಟೇಶನ್ಸ್ ಗಳನ್ನ ನೋಡ್ಕೊಂಡು ನಮ್ಮ ದೇಶದ ಕಂಪನಿಗಳ ಶೇರ್ ಗಳನ್ನ ಖರೀದಿ ಮಾಡೋದು. ಫಾರ್ ಎಕ್ಸಾಂಪಲ್ ಟಾಟಾದ ಎಕ್ಸಾಂಪಲ್ ಅನ್ನು ನಾವು ತಗೊಂಡಿದೀವಿ. ಟಾಟಾದ ಶೇರ್ ಗಳನ್ನ ತಾನು ಖರೀದಿ ಮಾಡಿ ಆ ಶೇರ್ ಗಳ ಮೇಲೆ ಒಂದು ರೆಸಿಪ್ಟ್ ಅನ್ನ ಇಲ್ಲಿರುವಂತಹ ವ್ಯಕ್ತಿಗೆ ಕೊಡೋದು. ಆ ವ್ಯಕ್ತಿ ಈ ರೆಸಿಪ್ಟ್ ಅನ್ನ ಖರೀದಿ ಮಾಡ್ತಾನೆ. ಇಲ್ಲಿ ಟಾಟಾ ಕಂಪನಿಯ ಒಂದು ಶೇರು 10 ರೂಪಾಯಿ ಇದ್ದಿದೆ ಆದ್ರೆ ಆ ಶೇರಿನ ಬೆಲೆ ಏನಿದೆ ಅದನ್ನ ಈ ವ್ಯಕ್ತಿಯ ಕಡೆಯಿಂದ ಈ ಡೆಪಾಸಿಟರಿ ಬ್ಯಾಂಕ್ ತೆಗೆದುಕೊಳ್ಳುತ್ತೆ. ಆದರೆ ಶೇರ್ ಆಕ್ಚುಲಿ ಯಾರ ಹೆಸರಲ್ಲಿ ಇರುತ್ತೆ ಅಥವಾ ಯಾರು ಕೊಂಡ್ಕೊಂಡ್ರು ಅಂತಂದ್ರೆ ಡೆಪಾಸಿಟರಿ ಬ್ಯಾಂಕೇ ಕೊಂಡ್ಕೊಂಡಿರುತ್ತೆ. ಆದರೆ ಆಕ್ಚುಲ್ 10 ರೂಪೀಸ್ ಎಲ್ಲಿಂದ ಬಂದಿರುತ್ತೆ? ಈ ವ್ಯಕ್ತಿಯ ಕಡೆಯಿಂದ ಬಂದಿರುತ್ತೆ. ಯಾಕೆಂತಂದ್ರೆ ಶೇರಿನ ಮೇಲೆ ಒಂದು ರಶೀತಿಯನ್ನ ಕೊಡುತ್ತೆ ಈ ಡೆಪಾಸಿಟರಿ ಬ್ಯಾಂಕ್ ಈ ವ್ಯಕ್ತಿಗೆ. ಆದ್ದರಿಂದ ಈ ವ್ಯಕ್ತಿ ಈ ರಶೀತಿಯನ್ನ ಪಡೆದುಕೊಂಡು ಟಾಟಾ ಕಂಪನಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ಲಿ ಟಾಟಾ ಕಂಪನಿಯ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಈ ರಶೀತಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಆದರೆ ಈ ರಶೀತಿ ಈ ಡೆಪಾಸಿಟರಿ ಬ್ಯಾಂಕ್ ತೆಗೆದುಕೊಂಡಿರುವಂತಹ ಶೇರಿನ ಮೇಲೆ ತಂದಿರುವಂತಹ ರಸೀತಿ ಆಗಿದೆ. ಈ ರಶೀತಿಗೆ ನಾವು ಕೊಡುವಂತಹ ಹೆಸರೇ ಡೆಪಾಸಿಟರಿ ರೆಸಿಪ್ಟ್. ಈ ಡೆಪಾಸಿಟರಿ ರೆಸಿಪ್ಟ್ ಅನ್ನು ನಾವು USA ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಆದ್ರೆ ಅದು ಅಮೆರಿಕನ್ ಡೆಪಾಸಿಟರಿ ರೆಸಿಪ್ಟ್ ಆಗುತ್ತೆ. ಇದನ್ನೇ ಯುರೋಪ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಆದ್ರೆ ಅದು ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿರುವಂತಹ ಕಂಪನಿಗಳು ಬೇರೆ ದೇಶಗಳಿಂದ ಬಂಡವಾಳ ಹೂಡಿಕೆಯನ್ನ ತರಬೇಕಾದ್ರೆ ಬಳಕೆ ಮಾಡುವಂತ ಒಂದು ರಶೀತಿಯೇ ಈ ಡೆಪಾಸಿಟರಿ ರೆಸಿಪ್ಟ್ ಆಗಿದೆ. ಡೆಪಾಸಿಟರಿ ರೆಸಿಪ್ಟ್ ಅನ್ನೋದು ನಮ್ಮ ದೇಶದ ಕಂಪನಿಗಳ ಶೇರಿನ ಮೇಲೆ ಕೊಡುವಂತ ಒಂದು ರಶೀತಿ. ಈ ಒಂದು ಪದ ನೀವು ನೆನ್ಪಿಟ್ಕೊಳ್ಳಿ, ಸುಲಭವಾಗಿ ಯಾವುದೇ ರೀತಿಯ ಕ್ವೆಶ್ಚನ್ ಕೊಟ್ಟರು ಕೂಡ ನೀವು ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಸೊ ವಾಪಸ್ ನಾವು ಕ್ಯಾಪಿಟಲ್ ಅಕೌಂಟ್ಗೆ ಬರೋದಾದ್ರೆ ಇಲ್ಲಿ ನಮ್ಮ ದೇಶದ ಕಂಪನಿಗಳು ಬೇರೆ ದೇಶಗಳಿಂದ ಬಂಡವಾಳ ಹೂಡಿಕೆಯನ್ನ ತರ್ತಾ ಇದ್ದಾವೆ ADR ಅಥವಾ GDR ಅನ್ನುವಂತ ಹೆಸರಿನಿಂದ. ಇಲ್ಲಿ ಬಂಡವಾಳ ಹೂಡಿಕೆಯ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ADR ಮತ್ತು GDR ಗಳು ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರ್ತವೆ. ಸೊ ಒಟ್ಟಾರೆಯಾಗಿ ನಮಗೆ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಯಾವ ಅಂಶಗಳು ಬರ್ತವೆ ಅಂತ ಗೊತ್ತಾಯ್ತು. ಈ ಅಂಶಗಳಲ್ಲಿ ಮೊದಲ 3 ಅಂಶಗಳು ಏನಿದಾವೆ ಇವುಗಳಲ್ಲಿ ನಾವು ಸಾಲವನ್ನ ತೆಗೆದುಕೊಳ್ತಾ ಇದ್ದೀವಿ. ಆದ್ದರಿಂದ ಇದನ್ನ ನಾವು ಡೆಪ್ಟ್ ಅಕೌಂಟ್ ಅಲ್ಲಿ ಇರುವಂತಹ ಅಂಶಗಳು ಅಂತ ಕರಿತೀವಿ. ಅದೇ ಕೊನೆಯ ಅಂಶ ಏನಿದೆ ಫಾರಿನ್ ಇನ್ವೆಸ್ಟ್ಮೆಂಟ್, ಅದು FDI ಆಗಿರಬಹುದು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರಬಹುದು, ADR GDR ಆಗಿರಬಹುದು, ಇದೆಲ್ಲವೂ ಬಂಡವಾಳ ಹೂಡಿಕೆಯ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಾನ್ ಡೆಪ್ಟ್ ಅಕೌಂಟ್ ಅಂತ ಕರಿತೀವಿ. ಇಷ್ಟು ನಮಗೆ ಕ್ಯಾಪಿಟಲ್ ಅಕೌಂಟಿನ ಬಗ್ಗೆ. ಅದೇ ರೀತಿಯಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಇನ್ನೊಂದು ಅಕೌಂಟ್ ಬರುತ್ತೆ, ಅದೇ ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆ. ಇದರ ಸ್ಪೆಷಾಲಿಟಿ ಅಂತಂದ್ರೆ ಈ ಒಂದು ಅಕೌಂಟ್ ಅಲ್ಲಿರುವಂತಹ ಟ್ರಾನ್ಸಾಕ್ಷನ್ಗಳು ಯೂಶಲಿ ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ಗಳು ಆಗಿರ್ತವೆ ಮತ್ತು 1 ವರ್ಷದ ಒಳಗಾಗಿಯೇ ಮುಗಿದು ಹೋಗ್ತವೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ನಾವು ಉತ್ಪಾದನೆ ಮಾಡುವಂತ ಯಾವುದೋ ಒಂದು ವಸ್ತುವನ್ನ, ಫಾರ್ ಎಕ್ಸಾಂಪಲ್ ಬಾಸ್ಮತಿ ರೈಸ್ ಅನ್ನ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ USA ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಇದರಿಂದ ನಮಗೆ ಒಂದಷ್ಟು ಡಾಲರ್ಗಳು ಸಿಗ್ತವೆ. ನಾವು USA ಗೆ ಬಾಸ್ಮತಿ ರೈಸ್ ಅನ್ನುವಂತ ಸರಕನ್ನ ಕೊಟ್ವಿ, USA ನಮಗೆ ಡಾಲರ್ ಅನ್ನ ಕೊಡ್ತು, ಈ ವ್ಯವಹಾರ ಇಲ್ಲಿಗೆ ಮುಗಿದು ಹೋಗುತ್ತೆ. ಅದೇ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಆದ್ರೆ ನಾನು USA ಅಲ್ಲಿ ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಅಲ್ಲಿಗೆ ಮುಗಿದೋಗೋದಿಲ್ಲ. ಆ ಒಂದು ಇನ್ವೆಸ್ಟ್ಮೆಂಟ್ ಇಂದ ನನಗೆ ಪ್ರತಿ ವರ್ಷವೂ ಆದಾಯ ಬರ್ತಾ ಇರುತ್ತೆ, ಪ್ರಾಫಿಟ್ ಬರ್ತಾ ಇರುತ್ತೆ. ಮತ್ತೆ ಮುಂದೊಂದು ದಿನ ಆ
ಒಂದು ಬಂಡವಾಳ ಹೂಡಿಕೆನ ನಾನು ಹಿಂತೆಗೆದುಕೊಳ್ತೀನಿ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಇರುವಂತದ್ದು, ಲಾಂಗ್ ಟರ್ಮ್ ಅಕೌಂಟ್ ಆಗಿರುವಂತದ್ದು ಕ್ಯಾಪಿಟಲ್ ಅಕೌಂಟ್ ಅನ್ನೋದು. ಅದೇ ಈ ಕರೆಂಟ್ ಅಕೌಂಟ್ ಅಲ್ಲಿ ಆದ್ರೆ ಆ ವರ್ಷದಲ್ಲಿಯೇ ಆ ವ್ಯವಹಾರಗಳು ಮುಗಿದು ಹೋಗ್ತವೆ. ಇದು ಕರೆಂಟ್ ಅಕೌಂಟಿನ ಒಂದು ಸ್ಪೆಷಾಲಿಟಿ. ಈ ಕರೆಂಟ್ ಅಕೌಂಟ್ ಅಲ್ಲಿ ಇರುವಂತಹ ಅಂಶಗಳು ಯಾವ್ಯಾವು ಅಂತಂದ್ರೆ, ಮೊದಲಿಗೆ ಟ್ರೇಡ್ ಇನ್ ಗೂಡ್ಸ್ ಅಂತಂದ್ರೆ ಸರಕುಗಳಲ್ಲಿ ನಾವು ಮಾಡುವಂತ ವ್ಯಾಪಾರ. ಈ ಒಂದು ಸರಕುಗಳಲ್ಲಿ ಮಾಡುವಂತ ವ್ಯಾಪಾರ ನಾವು ರಫ್ತನ್ನ ಮಾಡಬಹುದು, ಎಕ್ಸ್ಪೋರ್ಟ್ ಅನ್ನ ಮಾಡಬಹುದು, ಅಥವಾ ನಾವು ಇಂಪೋರ್ಟ್ ಅನ್ನ ಮಾಡ್ಕೊಳ್ಬಹುದು, ಆಮದನ್ನ ಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ಕಣ್ಣಿಗೆ ಗೋಚರವಾಗುವಂತ, ಕಣ್ಣಿಗೆ ಕಾಣಿಸುವಂತ ಸರಕುಗಳನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ, ರಫ್ತು ಮಾಡ್ತಾ ಇದೀವಿ. ಇಂಥ ಒಂದು ವ್ಯವಹಾರವನ್ನು ನಾವು ಟ್ರೇಡ್ ಇನ್ ಗೂಡ್ಸ್ ಅಥವಾ ಸರಕುಗಳಲ್ಲಿ ನಡೆಯುವಂತ ವ್ಯಾಪಾರ ಅಂತ ಕರಿತೀವಿ. ಈ ರೀತಿಯ ವ್ಯಾಪಾರದ ಅಂಶಗಳನ್ನ ಒಳಗೊಂಡಿರುವಂತ ಅಕೌಂಟ್ ಅನ್ನ ನಾವು ಟ್ರೇಡ್ ಅಕೌಂಟ್ ಅಂತ ಕರಿತೀವಿ. ಅಂತಂದ್ರೆ ಕರೆಂಟ್ ಅಕೌಂಟಿನ ಅಡಿಯಲ್ಲೇ ಇನ್ನೊಂದು ಅಕೌಂಟ್ ಬರುತ್ತೆ, ಟ್ರೇಡ್ ಅಕೌಂಟ್ ಅಂತ. ಈ ಅಕೌಂಟ್ ಅಲ್ಲಿ ಯಾವ ರೀತಿಯ ಅಂಶಗಳು ಇರ್ತವೆ? ಟ್ರೇಡ್ ಇನ್ ಗೂಡ್ಸ್ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ, ವಿಸಿಬಲ್, ಗೋಚರವಾಗುವಂತ ಸರಕುಗಳಲ್ಲಿ ನಾವು ಮಾಡಿದಂತ ವ್ಯಾಪಾರದ ಬಗೆಗಿನ ದಾಖಲೆಗಳು ಇರ್ತವೆ. ಟ್ರೇಡ್ ಅಕೌಂಟ್ ಅಂತ ತಕ್ಷಣ ನಿಮಗೆ ನೆನಪಾಗಬೇಕು, ಸರಕುಗಳಲ್ಲಿ ನಾವು ಮಾಡ್ತಾ ಇರುವಂತ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ ಟ್ರೇಡ್ ಅಕೌಂಟ್ ಡೆಫಿಸಿಟ್ ಅಂದ ತಕ್ಷಣ ನಮಗೆ ನೆನಪಾಗಬೇಕಾಗಿರೋದು, ನಾವಿಲ್ಲಿ ಮಾತಾಡ್ತಾ ಇರೋದು ಗೂಡ್ಸ್ ಗಳ ಬಗ್ಗೆ. ಗೂಡ್ಸ್ ಗಳು ಅಥವಾ ಸರಕುಗಳು, ನಮ್ಮ ಕಣ್ಣಿಗೆ ಕಾಣುವಂತ ಸರಕುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡುವುದು ಮತ್ತು ಇಂಪೋರ್ಟ್ ಮಾಡುವುದರ ಬಗ್ಗೆ ಈ ಒಂದು ಡೆಫಿಸಿಟ್ ಮಾತಾಡ್ತಾ ಇದೆ ಅಂತ ನಮಗೆ ನೆನಪಾಗಬೇಕು. ಸೊ ಒಟ್ಟಾರೆಯಾಗಿ ಗೋಚರವಾಗುವಂತ ಸರಕುಗಳ ಬಗ್ಗೆ ಮಾತಾಡೋದು ಟ್ರೇಡ್ ಇನ್ ಗೂಡ್ಸ್. ಅದರ ಬಗ್ಗೆ ಇರುವಂತ ದಾಖಲೆಗಳು ನಮಗೆ ಎಲ್ಲಿ ಸಿಗ್ತವೆ? ಟ್ರೇಡ್ ಅಕೌಂಟ್ ಅಲ್ಲಿ. ಈ ಅಕೌಂಟ್ ಅಲ್ಲಿ ಇರುವಂತಹ ಕೊರತೆ ಟ್ರೇಡ್ ಅಕೌಂಟ್ ಡೆಫಿಸಿಟ್. ನಂತರ ಕಣ್ಣಿಗೆ ಕಾಣದೇ ಇರೋದು ಅಂದ್ರೆ ಸೇವೆಗಳು. ಸೇವೆಗಳಲ್ಲಿ ಇರುವಂತಹ ವ್ಯಾಪಾರ ಹೇಗಿರುತ್ತೆ ಅಂದ್ರೆ, ಒಂದು ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್. ಫ್ಯಾಕ್ಟರ್ ಟ್ರೇಡ್ ಅಂತಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ, ಉತ್ಪಾದನೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಅಂಶಗಳು. ಫಾರ್ ಎಕ್ಸಾಂಪಲ್, ಉತ್ಪಾದನೆ ಮಾಡಬೇಕು ಅಂತಂದ್ರೆ, ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಮೊದಲಿಗೆ ಬಂಡವಾಳ ಹೂಡಿಕೆಯನ್ನ ಮಾಡಬೇಕು, ಇಲ್ಲವಾ ಸಾಲವನ್ನ ತರಬೇಕು, ನಂತರ ಕೆಲಸಗಾರರನ್ನ ಅಣಿಗೊಳಿಸಬೇಕು, ನಂತರ ಹೊಸ ಹೊಸ ಐಡಿಯಾಗಳನ್ನ ತರಬೇಕು. ಈ ಎಲ್ಲವನ್ನ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಈಗ ನಮ್ಮ ದೇಶದಲ್ಲಿರುವಂತಹ ಒಂದು ಕಂಪನಿ ಬೇರೆ ದೇಶದಲ್ಲಿರುವಂತಹ ಇನ್ನೊಂದು ಕಂಪನಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಅಂತ ಒಂದಷ್ಟು ಸಾಲವನ್ನ ಕೊಡಬಹುದು. ಈ ಸಾಲದಿಂದ ನಮಗೆ ವಾಪಸ್ಸು ಏನು ಬರುತ್ತೆ? ಬಡ್ಡಿ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿರುವಂತಹ ಕಂಪನಿ ಉತ್ಪಾದನೆ ಮಾಡ್ಲಿಕ್ಕೆ ಅಂತ ಬೇರೆ ದೇಶದಲ್ಲಿರುವಂತಹ ಕಂಪನಿಗೆ ಬಂಡವಾಳ ಹೂಡಿಕೆಯನ್ನ ಮಾಡಬಹುದು. ಇದರಿಂದ ನಮ್ಮ ದೇಶಕ್ಕೆ ವಾಪಸ್ಸು ಏನು ಬರುತ್ತೆ? ಪ್ರಾಫಿಟ್ ಅಥವಾ ಡಿವಿಡೆಂಟ್ಗಳು ಬರ್ತವೆ. ಈ ಬಡ್ಡಿ ಅಥವಾ ಪ್ರಾಫಿಟ್, ಡಿವಿಡೆಂಟ್ಗಳು ಇವೆಲ್ಲವನ್ನ ನಾವು ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್ ಅಂತ ಕರಿತೀವಿ. ಅಂತಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ಅಂತ ನಾವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಅಥವಾ ಸಾಲ ಏನಿದೆ, ಆ ಸಾಲ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬಂದಿರುತ್ತೆ. ಆದರೆ ಆ ಸಾಲದಿಂದ ಅಥವಾ ಬಂಡವಾಳ ಹೂಡಿಕೆಯಿಂದ ನಮಗೆ ಬರುವಂತ ಲಾಭ ಏನಿದೆ, ಬಡ್ಡಿಯ ರೂಪದಲ್ಲಿ ಬರುತ್ತೆ ಅಥವಾ ಡಿವಿಡೆಂಟಿನ ರೂಪದಲ್ಲಿ ಬರುತ್ತೆ. ಅದೆಲ್ಲವೂ ನಮಗೆ ಕರೆಂಟ್ ಅಕೌಂಟಿನ ಅಡಿಯಲ್ಲಿ ಈ ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್ ಅನ್ನುವಂತ ಈ ಅಕೌಂಟ್ ಅಲ್ಲಿ ಬರುತ್ತೆ. ಇದು ಎರಡನೇ ಅಂಶ. ನಂತರ ಮೂರನೆಯದಾಗಿ ನಾನ್ ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್. ಅಂದ್ರೆ ಇಲ್ಲಿ ಉತ್ಪಾದನೆಯ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಉತ್ಪಾದನೆಯನ್ನ ಬಿಟ್ಟು ಇತರ ಸೇವೆಗಳು ಅಂತ ಏನಿದಾವೆ ಅವುಗಳ ಬಗ್ಗೆ ಮಾತಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿರುವಂತಹ ಒಂದು ಬ್ಯಾಂಕು ಬೇರೆ ದೇಶದಲ್ಲಿರುವಂತಹ ಜನತೆಗೆ ತನ್ನ ಸೇವೆಗಳನ್ನ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ. ಅದರಿಂದ ನಮ್ಮ ದೇಶದ ಬ್ಯಾಂಕಿಗೆ ಒಂದಷ್ಟು ಲಾಭ ಬಂದಿದೆ. ಆ ಲಾಭವನ್ನ ನಾವಿಲ್ಲಿ ನಾನ್ ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಬೇರೆ ದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಬಂದಿದ್ದಾನೆ, ಪ್ರವಾಸಕ್ಕೋಸ್ಕರ ಬಂದಿದ್ದಾನೆ ಅಂತ ಅನ್ಕೊಳ್ಳೋಣ, ಅಥವಾ ಎಜುಕೇಶನ್ಗೋಸ್ಕರ ಬಂದಿದ್ದಾನೆ ಅಂತ ಅನ್ಕೊಳ್ಳೋಣ, ಅಥವಾ ಹೆಲ್ತ್ ಸರ್ವಿಸಸ್ಗೋಸ್ಕರ ಬಂದಿದ್ದಾನೆ ಅಂತ ಅನ್ಕೊಳ್ಳೋಣ. ಯಾವುದೋ ಒಂದು ಕಾರಣಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದು ನಾವು ಕೊಟ್ಟಿರುವಂತಹ ಸೇವೆಯನ್ನ ಪಡ್ಕೊಂಡಿದ್ದಾನೆ. ಅದಕ್ಕೆ ಆ ವ್ಯಕ್ತಿ ಒಂದಷ್ಟು ಪೇಮೆಂಟ್ ಅನ್ನ ಮಾಡಿದ್ದಾನೆ. ಆ ಪೇಮೆಂಟ್ ಅನ್ನ ನಾವೆಲ್ಲಿ ತೋರಿಸ್ತೀವಿ ಅಂತಂದ್ರೆ ನಾನ್ ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್ ಅಲ್ಲಿ ತೋರಿಸ್ತೀವಿ. ಅಂತಂದ್ರೆ ಒಬ್ಬ ವಿದೇಶಿ ವ್ಯಕ್ತಿಗೆ ನಮ್ಮ ದೇಶದಲ್ಲಿ ನಾವು ಕೊಡುವಂತ ಸೇವೆ ಏನಿದೆ, ಇದು ನಾವು ವಿದೇಶದಿಂದ ಅರ್ನ್ ಮಾಡ್ಕೊಂಡಿರುವಂತಹ ಆದಾಯ ಆಗತ್ತೆ. ಆ ಆದಾಯವನ್ನು ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ, ಕರೆಂಟ್ ಅಕೌಂಟ್ ಅಲ್ಲಿ ನಾನ್ ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್ ಅಲ್ಲಿ ತೋರಿಸ್ತೀವಿ. ನಂತರ ನಮ್ಮ ದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ಇನ್ನೊಂದು ದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ, ಅಥವಾ ಗ್ರಾಂಟ್ ಇನ್ ಏಡ್ ಅಥವಾ ಸಹಾಯದ ನೆರವನ್ನ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಇದನ್ನ ನಾವು ಸಾಲ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ, ನಾನ್ ಫ್ಯಾಕ್ಟರ್ ಟ್ರೇಡ್ ಇನ್ ಸರ್ವಿಸಸ್ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನೇ ನಾವು ಟ್ರಾನ್ಸ್ಫರ್ ಪೇಮೆಂಟ್ ಅಂತ ಕರಿತೀವಿ. ಏಕಮುಖವಾಗಿ ಹರಿದು ಬರುವಂತ ಇಂಥ ಪೇಮೆಂಟ್ ಗಳನ್ನ ನಾವು ಟ್ರಾನ್ಸ್ಫರ್ ಪೇಮೆಂಟ್ ಗಳು ಅಂತ ಕರಿತೀವಿ. ಇಂಥ ಪೇಮೆಂಟ್ ಗಳು ಖಾಸಗಿಯಾಗಿ ನಡೆದಿದ್ದೆ ಆದ್ರೆ, ಅಂದ್ರೆ ಜನತೆಯ ನಡುವೆ ನಡೆದಿದ್ದೆ ಆದ್ರೆ ಪ್ರೈವೇಟ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ಅದೇ ಅಫಿಷಿಯಲ್ ಗಳ ನಡುವೆ ನಡೆದಿದ್ದೆ ಆದ್ರೆ ಅಫಿಷಿಯಲ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಕರಿತೀವಿ. ಇಷ್ಟು ನಮಗೆ ಕರೆಂಟ್ ಅಕೌಂಟಿನ ಬಗ್ಗೆ. ಈ ಕರೆಂಟ್ ಅಕೌಂಟ್ ಅಲ್ಲಿ ಮೊದಲ ಒಂದು ಅಂಶ ಏನಿದೆ, ಟ್ರೇಡ್ ಇನ್ ಗೂಡ್ಸ್ ಅಂತ. ಇದರಲ್ಲಿ ಮಾತ್ರನೇ ನಾವು ಸರಕುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರಕುಗಳು ಮಾತ್ರನೇ ನಮಗೆ ಕಣ್ಣಿಗೆ ಕಾಣೋದು. ಆದ್ದರಿಂದ ಈ ಒಂದು ಅಂಶವನ್ನ ಮಾತ್ರನೇ ಗೋಚರ ಅಥವಾ ವಿಸಿಬಲ್ ಐಟಮ್ ಅಂತ ಕರಿತೀವಿ. ಉಳಿದಿರುವಂತಹ ಮೂರು ಅಂಶಗಳು ಸೇವೆಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮತ್ತು ಇವುಗಳು ನಮಗೆ ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಅಗೋಚರ ಅಥವಾ ಇನ್ವಿಸಿಬಲ್ ಐಟಮ್ಸ್ ಅಂತ ಕರಿತೀವಿ.
ಇಷ್ಟು ನಮಗೆ ಓವರ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಪಾವತಿ ಶಿಲ್ಕುವಿನ ಬಗ್ಗೆ. ಈಗ ನೆಕ್ಸ್ಟ್ ನಿಮಗೆ ಈ ಒಂದು ಟಾಪಿಕ್ನ ಬಗ್ಗೆ UPSC ಈಗಾಗಲೇ ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತಹ ಕ್ವೆಶ್ಚನ್ಗಳು ಡಿಸ್ಪ್ಲೇ ಆಗ್ತವೆ. ಅವುಗಳಿಗೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ರೈಟ್ ಆನ್ಸರ್ ನ 2 ಡೇಸ್ ನಂತರ ಪಿನ್ ಮಾಡಲಾಗುತ್ತೆ, ವೆರಿಫೈ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಗಳಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಇರುವಂತಹ ಕೊರತೆಗಳನ್ನ, ಫಾರ್ ಎಕ್ಸಾಂಪಲ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿರಬಹುದು, ಟ್ರೇಡ್ ಅಕೌಂಟ್ ಡೆಫಿಸಿಟ್ ಆಗಿರಬಹುದು, ಈ ರೀತಿಯ ಕೊರತೆಗಳನ್ನ ಡಿಸ್ಕಸ್ ಮಾಡೋಣ. ನಂತರ ವಿದೇಶಿ ವಿನಿಮಯ ಸಂಗ್ರಹ ಫೋರೆಕ್ಸಿನ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.